ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್ ಮಗ. ಇವತ್ತು ಫೈನಲ್ ಮ್ಯಾಚ್ನ ನೋಡೋದಕ್ಕೆ ಅಂತ ಹೋಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ನಿರಾಶೆ ಮುಖದಲ್ಲಿ ಬಂದು ನೋಡಿ, ಕಲರ್ ಹಾಕೊಂಡು ಮ್ಯಾಚ್ ಮಾಡ್ಕೊಂಡು ಹೋಗಿದೆ. ಇವತ್ತು ಬೆಂಗಳೂರು ಬ್ಲಾಸ್ಟರ್ಸ್ಗೆ ಸಪೋರ್ಟ್ ಮಾಡೋಣ ಅಂತ. ನಾಳೆ ವ್ಲಾಗ್ ಬರುತ್ತೆ ನೋಡಿ ಮಗ. ಅವನ ಅಜ್ಜಿ ಪಿಂಡ ನಮ್ಮ ಬೆಂಗಳೂರಿಗೆ ಏನಕ್ಕೆ ಹಿಂಗೆ ಆಗುತ್ತೆ. ಫೈನಲ್ಸಿಗೆ ಬರ್ತಾರೆ, ನಮ್ಮ RCBಗೂ ಹಂಗೆ ಆಗುತ್ತೆ. ಕಡೆ ಅಂತ ಬಂದ್ಬಿಡ್ತಾರೆ, ತಪ್ಪಕ್ಕ ನಮ್ಗೆ ಉತ್ತರೋಗ್ಬಿಡ್ತಾರೆ. ಬೆಂಗಳೂರು ಬ್ಲಾಸ್ಟರ್ಸ್ ಹಣೆ ಬರೋನು ಕೂಡ ಅದೇ ಆಗಿದೆ. 3 ಸೀಸನಲ್ಲಿ 2 ಸಲ ಫೈನಲಿಗೆ ಬಂದಿದ್ದಾರೆ. 2 ಸೀಸನ್ ಕೂಡ ಫೈನಲ್ ಉಳಿಸ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಕ್ಲಾಸಾಗಿ ಮಾಸಾಗಿ ಮಸ್ತಾಗಿ ಲೀಗ್ ಸೀಸನ್ ಪ್ರದರ್ಶನ ಕೊಟ್ಟಿರ್ತಾರೆ. ಎಲ್ಲರ ಮೇಲೂ ಕೂಡ ಗೆದ್ಕೊಂಡು ಬಂದಿರ್ತಾರೆ. ಹುಬ್ಳಿ ಟೈಗರ್ಸ್ ಮೇಲೆ 2 ಮ್ಯಾಚ್ ಸೋತಿದ್ರು ಬೆಂಗಳೂರು ಬ್ಲಾಸ್ಟರ್ಸು. ಸೊ ಹುಬ್ಳಿ ಟೈಗರ್ಸ್ ಏನಾದ್ರು ಫೈನಲ್ಸ್ಗೆ ಬಂತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಹುಬ್ಳಿ ಟೈಗರ್ಸ್ಗೆ ಹೊಡೆದ್ಬಿಟ್ಟು ಬಂದಿದ್ದು ಮೈಸೂರು ವಾರಿಯರ್ಸ್ನ ಸೆಮಿಫೈನಲಲ್ಲಿ. ಮೈಸೂರು ವಾರಿಯರ್ಸು ಒಂಥರ ಇವತ್ತು ನೋಡಿ ಯಾವ ಥರ ಪ್ರೂವ್ ಮಾಡ್ಕೊಂಡಿದ್ರು ಅಂತ, ಟೀಮ್ ಟು ಬೀಟ್ ಥರ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರು ಬ್ಲಾಸ್ಟರ್ಸ್ ಮೈಸೂರು ವಾರಿಯರ್ಸ್ಗೆ ಲೀಗ್ ಸ್ಟೇಜಲ್ಲಿ 2 ಮ್ಯಾಚ್ ಕೂಡ ಹೊಡೆದಿದ್ರು. ಬಂದ್ಬಿಟ್ಟು ನೋಡಿ ಇಲ್ಲಿ ಫೈನಲ್ ಸೋತಿದ್ದಾರೆ. ಏನು ಹೇಳ್ತೀರಾ ಇದಕ್ಕೆ? ಲಿಟ್ರಲಿ ಒಂಥರ ಈ ಟೂರ್ನಮೆಂಟಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದು ಅದು ಬೆಂಗಳೂರು ಬ್ಲಾಸ್ಟರ್ಸೇ. ಮೈಸೂರು ವಾರಿಯರ್ಸ್ಗಿಂತ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ದು. ಅವ್ರಿಗಿಂತ ಬಿಡ್ತು ಅಂದರೆ ಹುಬ್ಳಿ ಟೈಗರ್ಸ್ ಮಸ್ತಾಗಿ ಮಾಡಿದ್ರು. ಅವ್ರು ಬಿಡ್ತು ಅಂತಂದರೆ ಇವರು ವಾರಿಯರ್ಸ್ ಸಖತ್ತಾಗೆ ಪರ್ಫಾರ್ಮ್ ಮಾಡಿದ್ದು. ಸೊ ನೋಡಿ, ಒಂಥರ ಹೆಂಗೆಂಗೋ ಎಲ್ಲೆಲ್ಲಿಂದನೋ ಬಂದರು ಮೈಸೂರು ವಾರಿಯರ್ಸ್. ಇವತ್ತು ನೋಡೋದು ಚಾಂಪಿಯನ್ಸು. ಸೊ ಲಿಟ್ರಲಿ ಬೆಂಗಳೂರು ಬ್ಲಾಸ್ಟರ್ಸ್ಗೆ ಸಿಕ್ಕಾಪಟ್ಟೆ ಫೀಲ್ಸ್ ಸ್ಯಾಡು. ಏನು ಗ್ರೋ ಅಲ್ಲಿ ಕಿಸಿಬೇಡ ಅಂತ ಹೇಳಿದ್ರಲ್ಲಿ, ಹೊಡಿಬೇಡ ಅಂತ ಹೇಳಿದ್ರಲ್ಲಿ, ಆಡಬೇಡ ಅಂತ ಹೇಳಿದ್ರಲ್ಲಿ. ಇವ್ರು ಆಡಿದ್ರು ಚೆನ್ನಾಗಿ ಗೆದ್ರಮ್ಮ. ನಾಯಿಗೆ ಹೊಡೆದ್ರು ಬೆಂಗಳೂರು ಬ್ಲಾಸ್ಟರ್ಸ್ಗೆ, ಹುಚ್ಚನಾಗಿ ಹೊಡೆದ್ರು, ತಗೊಂಡ್ರು ಸ್ಕೋರ್ನ. 207 ರನ್. ಇವ್ರು ನಾನು ಅಂದ್ಕೊಟ್ಲ 207 ರನ್ ಹೊಡಿತಾರೆ ಅಂತ. ಒಂಥರ ನ್ಯೂಟ್ರಲ್ ಆಗೇನೆ ಸ್ಟಾರ್ಟ್ ಮಾಡಿದ್ರು. ಒಂದು ಪವರ್ ಪ್ಲೇ ಸ್ವಲ್ಪ ಅಗ್ರೆಸಿವ್ ಆಗೇನೆ ಇತ್ತು. ಅಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ಫೇಸ್ ಬಂತು. 1 ವಿಕೆಟ್ನ ಮೈಸೂರವರು ಬೇಗನೆ ಕಳ್ಕೊಂಡ್ರು. ಆ್ಯಕ್ಚುಲಿ ಟಾಸ್ನ ಗೆದ್ದಿದ್ದು ನಮ್ಮ ಬೆಂಗಳೂರು ಬ್ಲಾಸ್ಟರ್ಸೇ. ನಾನು ಟಾಸ್ ಗೆದ್ರು ಮ್ಯಾಚ್ ಗೆಲ್ತಾರೆ ಅಂತ ಅನ್ಕೊಂಡ್ಬಿಟ್ಟಿದೆ. ನಮ್ಮ ಜಶಿ ಒಬ್ಬ ಬಂದಿದ್ದ, ಅವ್ನಿಗೆ ಫುಲ್ ಆಡ್ಕೊತ ಇದ್ದೆ. ಟಾಸ್ ನಮ್ಮದೇ ಅಮ್ಮ, ಟಾಸ್ ಸೋತಿದ್ರೆ ನಾನು ನಾಚಿಕೆ ಆಗಲ್ಲ ನಿಮಗೆ, ಮ್ಯಾಚು ಕೂಡ ನಮ್ಮದೇ ಅಂತ ಫುಲ್ ಆಡ್ಕೊಂತ ಇದ್ದೆ. ಮ್ಯಾಚೇ ಉಲ್ಟಾ ಆಗೋಗ್ಬಿಡ್ತು. ಟಾಸ್ ಗೆದ್ವಿ, ಮ್ಯಾಚ್ ಸೋದ್ವಿ, ಹಂಗಾಗೋಗ್ಬಿಡ್ತಲ್ಲ ಮಗ. ಏನಿವತ್ತು ಸ್ಟ್ಯಾಂಡ್ ಕೊಟ್ಟಿದ್ದು ಕಾರ್ತಿಕ್ ಜೊತೆಗೆ ಕರುಣ್ ನಾಯರ್. 1 ವಿಕೆಟ್ ಅಷ್ಟೇ ಕಳ್ಕೊಂಡಿದ್ದು. ಅರೌಂಡ್ ಎಷ್ಟು 14ನೇ ಓವರ್ಗೂ ಕೂಡ ಸ್ಟ್ಯಾಂಡ್ ಇತ್ತದು. ಸಖತ್ತಾಗೆ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ಕರುಣ್ ನಾಯರ್ ಜೊತೆಗೆ. ಕರುಣ್ ನಾಯರ್ ಸಿಕ್ಕಾಪಟ್ಟೆ ಸ್ಲೋ ಆಡ್ತಿದ್ರು. ಅರೌಂಡ್ ಎಷ್ಟು 35 ಬಾಲಿಗೆ 35 ರನ್ನೇ ಬಾಲ್ ಆಡ್ತಾಯಿದ್ರು ಮಗ ಕರುಣ್ ನಾಯರ್. ಆಮೇಲೆ ಒಂಥರ ಎಕ್ಸ್ಪೋರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದು. 15 ಓವರ್ 16ನೇ ಓವರು ಫುಲ್ ಟೋಲ್ ತೊಗೊಂಡ್ಬಿಟ್ರು. 16ನೇ ಓವರು 17ನೇ ಓವರ್ ಅಂತ ಅನ್ಕೊತೀನಿ. ಸೊ ಒಂಥರ ನಾಯಿಗೆ ಹೊಡೆದ್ರು ಕರುಣ್ ನಾಯರ್. ಒಂಥರ ಬ್ಲಾಸ್ಟ್ ಆಗಿ ಹೋಗ್ಬಿಟ್ರು. 50 ಆಗ್ತಾ ಇದ್ದಂಗೆ 66 ರನ್ಗೆ ಆಲ್ಮೋಸ್ಟ್ ಅವರ ಔಟ್ ಆದಂಥ ಬಾಲ್ ಏನಿದೆ ಅದಕ್ಕಿಂತ ಹಿಂದೆ ಒಂದು 6-7 ಬಾಲ್ ಏನಿದೆ. ಸೊ ಅಲ್ಲೇ ಮ್ಯಾಕ್ಸಿಮಮ್ ರನ್ನ ಕರುಣ್ ನಾಯರ್ ಸ್ಕೋರ್ ಮಾಡೋದು. ಕಾರ್ತಿಕ್ ಅವ್ರು ಸಕ್ಕತ್ತು 70+ ಕಾಂಟ್ರಿಬ್ಯೂಷನು. ಸೊ ಓಪನರ್ ಇಬ್ಬರು ಒಬ್ಬರು ಕಾರ್ತಿಕ್ ಆಡಲಿಲ್ಲ, ಒಬ್ಬರು ಕಾರ್ತಿಕ್ ಮಾತ್ರ ಫುಲ್ ಟೋಲ್ ತೊಗೊಂಡಿದ್ದು ನಮ್ಮ ಬೆಂಗಳೂರು ಬ್ಲಾಸ್ಟರ್ಸ್ ಬೌಲರ್ಸ್ಗಳನ್ನ. ಆ್ಯಕ್ಚುಲಿ ಏನು ಸಿಕ್ಸಸ್ಗಳೇನು ಅಷ್ಟೊಂದೇನು ಬರ್ತಾ ಇರಲಿಲ್ಲ ಅವರಿಗೆ. 15 ಓವರ್ ಆದಮೇಲೆ ಸ್ಟಾರ್ಟ್ ಆಯಿತು ನೋಡಿ. 15 ಓವರ್ಗೂ ಕೂಡ ಗ್ರಿಪ್ಪಲ್ಲೇ ಇತ್ತು ಬೆಂಗಳೂರು ಬ್ಲಾಸ್ಟರ್ಸು. 15 ಓವರ್ ಆದಮೇಲೆ ಸ್ಟಾರ್ಟ್ ಮಾಡ್ಕೊಟ್ರು ನೋಡಿ ರುಬ್ಬಕ್ಕೆ. ಹಾಕೊಂಡು ಚಚರು ಮನೋಜ್ ಬಾಣಿಗೆ ಬಂದ್ಬಿಟ್ಟು ಹಾಕೊಂಡು ಗ್ರೈಂಡ್ ಮಾಡಿ ಬಿಸಾಕ್ಬಿಟ್ರು. 13 ಬಾಲಿಗೆ 44. ಇವತ್ತು ಗೆದ್ದಿರೋದವರು 45 ರನ್ನಿಂದ 44 ರನ್ನು. ಇವರ ಕಾಂಟ್ರಿಬ್ಯೂಷನ್ ಡೆತ್ತಲ್ಲಿ ಬಂದಿದೆ ಅಂತಾರೆ. 13 ಬಾಲಲ್ಲಿ ಬಂದಿದೆ ಅಂತಂದರೆ ಎಷ್ಟು ಗುರು ಸ್ಟ್ರೈಕ್ ರೇಟ್. ಅವ್ರ ಅಜ್ಜಿ ಕಿತ್ಕೊಂಡೋಯ್ತು ಹಂಗೇನೆ ಇವ್ರದ್ದು ಸ್ಕೋರು. 200 ಆಗುತ್ತೆ ಅಂತ ಅಲ್ಲಿ ಯಾರೂ ಕೂಡ ಅನ್ಕೊಂಡಿರಲಿಲ್ಲ. ಮನೋಜ್ ಬಾಂಡ್ಗೆ ಹೊಡೆದಂಥ ಸಿಕ್ಸರ್ಗಳಿಂದನೇ ಇವತ್ತು ಒಂಥರ ಮ್ಯಾಚ್ನ ಗೆದ್ದಿದ್ದಾರೆ ಅಂತ ಹೇಳಬೇಕು. ಅದೇ ಕಾರ್ತಿಕ್, ಕರುಣ್ ನಾಯರ್ ಜೊತೆಗೆ ಮನೋಜ್ ಬಾಂಡ್ಗೆ ಈ 3 ಜನದ ಪರ್ಫಾರ್ಮೆನ್ಸಿಂದ 207 ರನ್ ತಲುಪ್ತಾ ಇದ್ದಂಗೆ ಬೆಂಗಳೂರು ಬ್ಲಾಸ್ಟರ್ಸು 227 ರನ್ನೆಲ್ಲ ಚೇಸ್ ಮಾಡಿದಾರಮ್ಮ. ನಮಗೆ 2 ವಿಕೆಟ್ 3 ವಿಕೆಟ್ ಬಿದ್ದೂ ಕೂಡ ಒಂದು ನಂಬಿಕೆ ಇರೋದು. ಯಾಕೆಂದರೆ 4 ವಿಕೆಟ್ನ ಬೇಗ ಕಳ್ಕೊಂಡು ಒಂದು ಮ್ಯಾಚ್ನ ಗೆದ್ದಿರು. ಇದೇ ಥರ 4 ವಿಕೆಟ್ ಬೇಗ ಕಳ್ಕೊಂಡು ಅಲ್ಲಿ ಸೂರಜ್ ಮತ್ತು ಶುಭಾಂಗ್ ಹೆಗ್ಡೆ ಇಬ್ಬರು ಮ್ಯಾಚ್ನ ಫಿನಿಷ್ ಮಾಡಿದ್ರು. 80+80+ ಹೊಡೆದ್ಬಿಟ್ಟು ಆ ಥರ ಏನಾದ್ರು ಫಿನಿಷ್ ಮಾಡ್ತಾರೋ ಅಂತ ಅನ್ಕೊಂಡು ಕೂತ್ಕೊಂಡಿದ್ದೆ ಇವತ್ತು. ಅರೌಂಡ್ ಎಷ್ಟು ಇವತ್ತು ಶುಭಾಂಗ್ ಹೆಗ್ಡೆ ಅಲ್ಲ, ಇವತ್ತು ಸೂರಜ್ ಅವ್ರು ಔಟ್ ಆಗೋವಾಗೂ ಕೂಡ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಎಲ್ಲಾರು ಚೇತನು ಬಂದರು, ಆಡಿದ್ರು. ಸೊ ಅವ್ರದ್ದೇ ಒಂದು ಮೈನ್ ಕಾಂಟ್ರಿಬ್ಯೂಷನ್. ಒಂದು 50 ಹೊಡಿತಿದ್ದಂಗೆ ಅವರು ಕೂಡ ಔಟ್ ಆದರು. ಮಯಾಂಕ್ ಅಗರ್ವಾಲ್ ಬೋಲ್ಡೇ ಆಗೋದ್ರು. ಸೊ ಏನೂ ಮಾಡೋಕ್ಕಾಗೋದಿಲ್ಲ, ರಿಯಾಲಿಟಿ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಬೆಂಗಳೂರು ಬ್ಲಾಸ್ಟರ್ಸ್ ಇವತ್ತು ಚೆನ್ನಾಗಿ ಆಡಿಲ್ಲ. ಕ್ಯಾಚ್ಗಳನ್ನ ಸ್ವಲ್ಪ ಡ್ರಾಪ್ ಮಾಡಿದ್ರು. ಒಂಥರ ಫೀಲ್ಡಿಂಗ್ ಏನು ಪಾಯಿಂಟ್ ಏನಿರಲಿಲ್ಲ. ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಬಟ್ ಎಂಡಲ್ಲಿ ಅಷ್ಟೊಂದು ಗ್ರಿಪ್ ತೊಗೊಂಡಿಲ್ಲ. ಆ ಡೆತ್ ಓವರಲ್ಲಿ ಮನೋಜ್ ಬಾಂಡ್ಗೆ ಏನು ಹೊಡಿಸ್ಕೊಂಡ್ರು, ಅಲ್ಲೇ ಮ್ಯಾಚ್ ಹೊರಟೋಯ್ತು. ಅಲ್ಲೇನಾದರೂ 170 180 ಏನೋ ರೆಸ್ಟ್ರಿಕ್ಟ್ ಮಾಡಿತ್ತು ಅಂದರೆ ಇನ್ನೂ ಮ್ಯಾಚಲ್ಲೇ ಇರೋರು. ಸೊ 200 ಅಂತಂದರೆ ಟೆನಿಗೆ ಒನ್ ಪ್ರೆಷರ್ ಬಂದೇ ಬರುತ್ತೆ ಚೇಸಿಂಗ್ ಟೀಮಿಗೆ. 170 180 ಏನಾದ್ರು ಇತ್ತು ಅಂದರೆ ಇಲ್ಲಾಗರು ಹೊಡಿಬೋದು, ಏನಾದ್ರು ಮಾಡಿ ಹೊಡಿಬೋದು ಅಂತ ಅನಿಸುತ್ತೆ. ಬಟ್ ಈ ಥರ 200 ಹೊಡ್ಸ್ಕೊಂಡ್ರು ಅಂತಂದರೆ, ಡೆತ್ ಓವರ್ಸಲ್ಲಿ ನಾಯಿ ಓಡಿಸ್ಕೊಂಡ್ರು ಅಂತಂದರೆ ಏನೋ ಮಾಡೋಕ್ಕಾಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ನಮ್ಮ RCB ಹಣೆ ಬರೋನು ಇಷ್ಟೇ,
ಬೆಂಗಳೂರು ಬ್ಲಾಸ್ಟರ್ಸ್ ಹಣೆ ಬರೋನು ಇಷ್ಟೇ ಅನ್ಕೊಂಡು ಸುಮ್ಮನೆ ಬೇಕು. ನಾನಂತೂ ಫುಲ್ಲು ರೊಚ್ಚಿಗೆದ್ದು ಕೂತ್ಕೊಂಡಿದ್ದೆ ಇವತ್ತು ನಮ್ಮ ಶಿಷ್ಯನ ಜೊತೆ ಬರೋ ಜಗಳ ಆಡ್ಕೊಂಡು. ಮೈಸೂರು ಸಪೋರ್ಟ್ ಇದ್ದೆ ಅವನು, ನಾನು ಬೆಂಗಳೂರು ಸಪೋರ್ಟ್ ಇದ್ದೆ. ಬಟ್ ಏನಿಯೋ ನಮ್ಮ ಕನ್ನಡದವ್ರು ಎಲ್ಲರೂ ಗೆದ್ದಿರೋದು, ನಮಗೇನು ಅಷ್ಟೊಂದೇನು ಹೊಟ್ಟೆ ಊರಿ ಅದು ಜಲಸಿ ಅದು ಇದು ಎಲ್ಲ ಏನೂ ಬರೋದಿಲ್ಲ. ಬಟ್ ಬೆಂಗಳೂರು ಫೈನಲ್ಗೆ ಹೋಗ್ಬಿಟ್ಟು ಸೋಲುತ್ತಲ್ಲ, ಇದನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ. ಅದು RCB ಆಗಿರ್ಬೋದು, ಇದಾಗಿರ್ಬೋದು, ಫೈನಲ್ಗೆ ಹೋಗ್ಬಿಟ್ಟು ತುಪ್ಪಕ್ಕನ್ನ ಉದ್ರೋಗ್ಬಿಟ್ರೆ ಲಿಟ್ರಲಿ ಇಟ್ಸ್ ಹಟ್ಸ್ ಏನು ಮಾಡೋಕ್ಕಾಗುತ್ತೆ. ವಿದ್ಯಾಧರ್ ಪಾಟೀಲ್ ಆ್ಯಕ್ಚುಲಿ ಇನಿಷಿಯಲ್ ಬ್ರೇಕ್ ಥ್ರೂಗಳನ್ನ ತೊಗೊಂಬಂದು ಕೊಟ್ಟಿದ್ದು, 2 ವಿಕೆಟ್ನ ತೆಗೆದು ಬೆಂಗಳೂರು ಬ್ಲಾಸ್ಟರ್ಸು ಅಲ್ಲೇ ಒಂಥರ ಉದ್ರಕೊಂಡು ಹೋಗ್ಬಿಟ್ರು. ಅಲ್ಲಿ LR ಚೇತನ್ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಹುಟ್ಟಿಸೋ ಥರ ಕಾಣಿಸ್ತಾ ಇದ್ರು. LR ಚೇತನಲ್ಲಿ ಔಟ್ ಆಗ್ತಾ ಇದ್ದಂಗೆ ಅದೊಂಥರ ಅನ್ಫಾರ್ಚುನೇಟ್ ಡಿಸ್ಮಿಸಲ್, ಏನೂ ಮಾಡೋಕ್ಕಾಗೋದಿಲ್ಲ. ಅವ್ರು ಔಟ್ ಆಗಿದ್ದಂಗೆ ಸ್ಟೇಡಿಯಮೇ ಖಾಲಿ ಆಗೋಗ್ಬಿಡ್ತು. ಎಲ್ಲ ಎದ್ದಡ್ರಪ್ಪ, ಬೆಂಗಳೂರು ಅಮ್ಮನ ಮಕ್ಕಳೆಲ್ಲ ಎದ್ದಡ್ರಪ್ಪ, ನಡ್ರಿ ಮುಗೀತು ಕತೆ ಅಂತ ಹೋದ್. LR ಚೇತನ್ ಒಂದು ಹೋಪಾಗಿ ಉಳ್ಕೊಂಡಿದ್ರು. ಶುಭಾಂಗ್ ಹೆಗಡೆ, ಸೂರಜ್ ಅವ್ರು ಅಷ್ಟೊಂದು ಹೆವಿ ಹೋಪ್ ಕೊಡ್ತಾರೆ ಅಂತೆಲ್ಲ, ಬಟ್ LR ಚೇತನ್ ಒಂದು ಮೈನ್ ಹೋಪ್ ಆಗಿದ್ರು. ಸೊ ಓಕೆ, ಇಲ್ಲಿವರೆಗೂ ಬಂದಿದ್ದಾರೆ ಬೆಂಗಳೂರು ಬ್ಲಾಸ್ಟರ್ಸು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಅವರು ಕೂಡ ಕ್ರೆಡಿಟ್ ಕೊಡಬೇಕು. ಆ್ಯಂಡ್ ಮೈಸೂರು ವಾರಿಯರ್ಸು ಇವತ್ತು ಸಾಕತ್ ಕಡಕ್ ಪ್ರದರ್ಶನ ಆಗಿರೋ, ಚಿಂದಿ ಬರೀ ನಮ್ಮ ಬೆಂಗಳೂರು ಬ್ಲಾಸ್ಟರ್ಸ್ ಮಾತ್ರ ಹೇಳೋದಲ್ಲ, ಮೈಸೂರವ್ರು ಇವತ್ತು ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ ಡಿಸರ್ವಿಂಗ್ ಟು ಬಿ ಚಾಂಪಿಯನ್ಸು ಮೈಸೂರವರು. ಹುಬ್ಳಿ ಟೈಗರ್ಸು ಬಿಡಿ, ಆ ಹಳೇದಲ್ಲ ಏನಕ್ಕೆ ಇವಾಗ ಮೈಸೂರು ವಾರಿಯರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು. ಸಖತ್ತಾಗಿ ಆಡಿದರೆ. ಕರುಣ್ ನಾಯರ್ ಅಂತ ಈ ಟೂರ್ನಮೆಂಟಲ್ಲಿ ಸಿಕ್ಕಾಪಟ್ಟೆ ಬೆಂಕಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆರೆಂಜ್ ಕ್ಯಾಪ್ ಕೂಡ ಅವ್ರದ್ದೇ ಆಗಿದೆ ಇವತ್ತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನ್ನಿಸ್ತು ಮ್ಯಾಚ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.